ಭಾರತದ ಉದ್ದಗಲಕ್ಕೂ ಕೂಡ ಇರುವ ಗಡಿ ಭಾಗಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ಆದರೂ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಸಿದ್ಧತೆಗಳು ಬಿರುಸಿನಿಂದ ನಡೀತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಟೆರರಿಸ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸಮುದ್ರದಲ್ಲಿ ನೌಕಾಸೇನೆ ಮೆಗಾ ಸಮರಾಭ್ಯಾಸ ನಡೆಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೇವಿ ಯುದ್ಧಾಭ್ಯಾಸ 10 ನಾಟಿಕಲ್ ಮೈಲ್ ವರೆಗೆ ಮೀನುಗಾರಿಕೆ ನಡೆಸೋದು ಬೇಡ ಅಂತ ಹೇಳಿ ನೌಕಾಪಡೆ ಸ್ಥಳೀಯ ಮೀನುಗಾರರಿಗೆ ತಿಳಿಸಿದೆ. ಯುದ್ಧಾಭ್ಯಾಸ ಸ್ಥಳದಿಂದ 10 ನಾಟಿಕಲ್ ದೂರ ಮೀನುಗಾರಿಕೆ ನಡೆಸದಂತೆ ಕರಾವಳಿ ಕಾವಲು ಪಡೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ತೀವ್ರ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲೂ ಕೂಡ ಸಂಬಂಧಪಟ್ಟ ಭದ್ರತಾ ಇಲಾಖೆಯಿಂದ ಕಟ್ಟೆಚ್ಚರನ್ನು ಕೂಡ ವಹಿಸಲಾಗಿದೆ. ಇಲ್ಲಿ 2 ದಿನಗಳ ಕಾಲ ನೌಕಾನೆಲೆಯಿಂದ ಸಮರಾಭ್ಯಾಸ ನಡೆದಿದೆ. ಹೀಗಾಗಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ನಾನೀಗ ಕಾರವಾರದ ಕಡಲ ತೀರದ ಸಮೀಪ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಸಂಬಂಧಪಟ್ಟ ಕೋಸ್ಟ್ ಗಾರ್ಡ್ ಅವರ ಒಂದು ಬೋಟ್ಗಳು ಕೂಡ ಪೆಟ್ರೋಲಿಂಗ್ ನಡೆಸಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾನೆಲೆಯಿಂದ ಅಂದರೆ ನೌಕಾಪಡೆಯ ಸಿಬ್ಬಂದಿಗಳಿಂದ ಸಮರಾಭ್ಯಾಸ ಕೂಡ ನಡೀತಾ ಇದೆ. ಹೀಗಾಗಿ ಸ್ಥಳೀಯ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಮರಾಭ್ಯಾಸದ ಸಂದರ್ಭದಲ್ಲಿ ಸುಮಾರು 10 ನಾಟಿಕಲ್ ಮೈಲು ದೂರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಯನ್ನು ನಡೆಸಬಾರದು, ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಒಟ್ಟಿನಲ್ಲಿ ಕಾಶ್ಮೀರದ ಪಹಲ್ಗಾಮ್ನ ಘಟನೆಯ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ನೋಡ್ತಾ ಇರ್ಬೋದು ಕಾರವಾರದ ಬಂದರು ಪ್ರದೇಶದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗಳಿಂದ ಸಮರಾಭ್ಯಾಸ ನಡೀತಾ ಇದೆ. ಆಯಾ ಸಂದರ್ಭದಲ್ಲಿ ಕೂಡ ನೌಕಾನೆಲೆಯವರು ಕೂಡ ಕೆಲವೊಂದು ದ್ವೀಪ ಪ್ರದೇಶದ ಸುತ್ತಮುತ್ತಲೂ ಕೂಡ ಸಮರಾಭ್ಯಾಸವನ್ನು ನಡೆಸ್ತಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಎಲ್ಲೆಡೆ ಹೈ ಅಲರ್ಟನ್ನು ಘೋಷಿಸಿದೆ. ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಕೂಡ ಪಡೆಗಳು ಕೂಡ ಎಚ್ಚರದಿಂದ ಇರುವಂತೆ ಕೂಡ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೆಡೆ ಕೂಡ ಭದ್ರತಾ ಸಿಬ್ಬಂದಿಗಳು ಅಂದರೆ ನೌಕಾಪಡೆ ಆಗಿರ್ಬೋದು, ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಆಗಿರ್ಬೋದು ಎಲ್ಲರೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭಾರತದ ಉದ್ದಗಲಕ್ಕೂ ಕೂಡ ಇರುವ ಗಡಿ ಭಾಗಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ಆದರೂ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಸಿದ್ಧತೆಗಳು ಬಿರುಸಿನಿಂದ ನಡೀತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಟೆರರಿಸ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸಮುದ್ರದಲ್ಲಿ ನೌಕಾಸೇನೆ ಮೆಗಾ ಸಮರಾಭ್ಯಾಸ ನಡೆಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೇವಿ ಯುದ್ಧಾಭ್ಯಾಸ 10 ನಾಟಿಕಲ್ ಮೈಲ್ ವರೆಗೆ ಮೀನುಗಾರಿಕೆ ನಡೆಸೋದು ಬೇಡ ಅಂತ ಹೇಳಿ ನೌಕಾಪಡೆ ಸ್ಥಳೀಯ ಮೀನುಗಾರರಿಗೆ ತಿಳಿಸಿದೆ. ಯುದ್ಧಾಭ್ಯಾಸ ಸ್ಥಳದಿಂದ 10 ನಾಟಿಕಲ್ ದೂರ ಮೀನುಗಾರಿಕೆ ನಡೆಸದಂತೆ ಕರಾವಳಿ ಕಾವಲು ಪಡೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ತೀವ್ರ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲೂ ಕೂಡ ಸಂಬಂಧಪಟ್ಟ ಭದ್ರತಾ ಇಲಾಖೆಯಿಂದ ಕಟ್ಟೆಚ್ಚರನ್ನು ಕೂಡ ವಹಿಸಲಾಗಿದೆ. ಇಲ್ಲಿ 2 ದಿನಗಳ ಕಾಲ ನೌಕಾನೆಲೆಯಿಂದ ಸಮರಾಭ್ಯಾಸ ನಡೆದಿದೆ. ಹೀಗಾಗಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ನಾನೀಗ ಕಾರವಾರದ ಕಡಲ ತೀರದ ಸಮೀಪ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಸಂಬಂಧಪಟ್ಟ ಕೋಸ್ಟ್ ಗಾರ್ಡ್ ಅವರ ಒಂದು ಬೋಟ್ಗಳು ಕೂಡ ಪೆಟ್ರೋಲಿಂಗ್ ನಡೆಸಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾನೆಲೆಯಿಂದ ಅಂದರೆ ನೌಕಾಪಡೆಯ ಸಿಬ್ಬಂದಿಗಳಿಂದ ಸಮರಾಭ್ಯಾಸ ಕೂಡ ನಡೀತಾ ಇದೆ. ಹೀಗಾಗಿ ಸ್ಥಳೀಯ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಮರಾಭ್ಯಾಸದ ಸಂದರ್ಭದಲ್ಲಿ ಸುಮಾರು 10 ನಾಟಿಕಲ್ ಮೈಲು ದೂರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಯನ್ನು ನಡೆಸಬಾರದು, ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಒಟ್ಟಿನಲ್ಲಿ ಕಾಶ್ಮೀರದ ಪಹಲ್ಗಾಮ್ನ ಘಟನೆಯ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ನೋಡ್ತಾ ಇರ್ಬೋದು ಕಾರವಾರದ ಬಂದರು ಪ್ರದೇಶದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ
ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗಳಿಂದ ಸಮರಾಭ್ಯಾಸ ನಡೀತಾ ಇದೆ. ಆಯಾ ಸಂದರ್ಭದಲ್ಲಿ ಕೂಡ ನೌಕಾನೆಲೆಯವರು ಕೂಡ ಕೆಲವೊಂದು ದ್ವೀಪ ಪ್ರದೇಶದ ಸುತ್ತಮುತ್ತಲೂ ಕೂಡ ಸಮರಾಭ್ಯಾಸವನ್ನು ನಡೆಸ್ತಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಎಲ್ಲೆಡೆ ಹೈ ಅಲರ್ಟನ್ನು ಘೋಷಿಸಿದೆ. ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಕೂಡ ಪಡೆಗಳು ಕೂಡ ಎಚ್ಚರದಿಂದ ಇರುವಂತೆ ಕೂಡ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೆಡೆ ಕೂಡ ಭದ್ರತಾ ಸಿಬ್ಬಂದಿಗಳು ಅಂದರೆ ನೌಕಾಪಡೆ ಆಗಿರ್ಬೋದು, ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಆಗಿರ್ಬೋದು, ಎಲ್ಲರೂ ಕೂಡ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭಾರತದ ಉದ್ದಗಲಕ್ಕೂ ಕೂಡ ಇರುವ ಗಡಿ ಭಾಗಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ಆದರೂ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ಸಿದ್ಧತೆಗಳು ಬಿರುಸಿನಿಂದ ನಡೀತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಟೆರರಿಸ್ಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಸಮುದ್ರದಲ್ಲಿ ನೌಕಾಸೇನೆ ಮೆಗಾ ಸಮರಾಭ್ಯಾಸ ನಡೆಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ನೇವಿ ಯುದ್ಧಾಭ್ಯಾಸ 10 ನಾಟಿಕಲ್ ಮೈಲ್ ವರೆಗೆ ಮೀನುಗಾರಿಕೆ ನಡೆಸೋದು ಬೇಡ ಅಂತ ಹೇಳಿ ನೌಕಾಪಡೆ ಸ್ಥಳೀಯ ಮೀನುಗಾರರಿಗೆ ತಿಳಿಸಿದೆ. ಯುದ್ಧಾಭ್ಯಾಸ ಸ್ಥಳದಿಂದ 10 ನಾಟಿಕಲ್ ದೂರ ಮೀನುಗಾರಿಕೆ ನಡೆಸದಂತೆ ಕರಾವಳಿ ಕಾವಲು ಪಡೆ ಸೂಚನೆ ನೀಡಿದೆ. ಪಹಲ್ಗಾಮ್ನಲ್ಲಿ ಸಂಭವಿಸಿದಂತಹ ಭಯೋತ್ಪಾದಕರ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ತೀವ್ರ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲೂ ಕೂಡ ಸಂಬಂಧಪಟ್ಟ ಭದ್ರತಾ ಇಲಾಖೆಯಿಂದ ಕಟ್ಟೆಚ್ಚರನ್ನು ಕೂಡ ವಹಿಸಲಾಗಿದೆ. ಇಲ್ಲಿ 2 ದಿನಗಳ ಕಾಲ ನೌಕಾನೆಲೆಯಿಂದ ಸಮರಾಭ್ಯಾಸ ನಡೀತಿದೆ. ಹೀಗಾಗಿ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ನಾನೀಗ ಕಾರವಾರದ ಕಡಲ ತೀರದ ಸಮೀಪ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಸಂಬಂಧಪಟ್ಟ ಕೋಸ್ಟ್ ಗಾರ್ಡ್ ಅವರ ಒಂದು ಬೋಟ್ಗಳು ಕೂಡ ಪೆಟ್ರೋಲಿಂಗ್ ನಡೆಸಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾನೆಲೆಯಿಂದ ಅಂದರೆ ನೌಕಾಪಡೆಯ ಸಿಬ್ಬಂದಿಗಳಿಂದ ಸಮರಾಭ್ಯಾಸ ಕೂಡ ನಡೀತಾ ಇದೆ. ಹೀಗಾಗಿ ಸ್ಥಳೀಯ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಮರಾಭ್ಯಾಸದ ಸಂದರ್ಭದಲ್ಲಿ ಸುಮಾರು 10 ನಾಟಿಕಲ್ ಮೈಲು ದೂರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಯನ್ನು ನಡೆಸಬಾರದು, ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಒಟ್ಟಿನಲ್ಲಿ ಕಾಶ್ಮೀರದ ಪಹಲ್ಗಾಮ್ನ ಘಟನೆಯ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ನೋಡ್ತಾ ಇರ್ಬೋದು ಕಾರವಾರದ ಬಂದರು ಪ್ರದೇಶದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಂಬ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಗಳಿಂದ ಸಮರಾಭ್ಯಾಸ ನಡೀತಾ ಇದೆ. ಆಯಾ ಸಂದರ್ಭದಲ್ಲಿ ಕೂಡ ನೌಕಾನೆಲೆಯವರು ಕೂಡ ಕೆಲವೊಂದು ದ್ವೀಪ ಪ್ರದೇಶದ ಸುತ್ತಮುತ್ತಲೂ ಕೂಡ ಸಮರಾಭ್ಯಾಸವನ್ನು ನಡೆಸ್ತಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಎಲ್ಲೆಡೆ ಹೈ ಅಲರ್ಟನ್ನು ಘೋಷಿಸಿದೆ. ಸಂಬಂಧಪಟ್ಟ ಭದ್ರತಾ ಸಿಬ್ಬಂದಿಗಳು ಕೂಡ ಪಡೆಗಳು ಕೂಡ ಎಚ್ಚರದಿಂದ ಇರುವಂತೆ ಕೂಡ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೆಡೆ ಕೂಡ ಭದ್ರತಾ ಸಿಬ್ಬಂದಿಗಳು ಅಂದರೆ ನೌಕಾಪಡೆ ಆಗಿರ್ಬೋದು, ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಆಗಿರ್ಬೋದು, ಎಲ್ಲರೂ ಕೂಡ ಕಟ್ಟೆಚ್ಚರನ್ನು ಕೂಡ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.